मेरे ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಬೆಂಗಳೂರು ಇಲ್ಲಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಆದೇಶ ಹೊರಬಿದ್ದಿರ್ತಕ್ಕಂಥದ್ದು ಸ್ನೇಹಿತರೆ. ಅದು ಯಾವುದಪ್ಪ ಅಂತಂದರೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಹಕ್ಕು ಕಾಯ್ದೆ 2009 ಅಂದರೆ ರೈಟ್ ಟು ಎಜುಕೇಷನ್ ಆಕ್ಟ್ RTE ಅಡಿಯಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಪ್ರವೇಶಾತಿಯನ್ನು ಕಲ್ಪಿಸಲಿಕ್ಕೆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇದರಲ್ಲಿ ಇವತ್ತಿನ ದಿವಸ ನಾವು ಏನೆಲ್ಲ ಅಂಶಗಳನ್ನು ತಿಳ್ಕೊಳ್ಬೋದು ಅನ್ನೋದಾದರೆ ನೋಡೋದಾದರೆ, ನಾವು ನೆರೆಹೊರೆಯ ಶಾಲೆಗಳು ಅಂದರೆ ಏನು, ಯಾವ ಶಾಲೆಗಳಲ್ಲಿ RTE ಅಡಿಯಲ್ಲಿ ದಾಖಲಾತಿಯನ್ನು ಪ್ರವೇಶಾತಿಯನ್ನು ಬಯಸ್ತಾರೆ, ಹಾಗಾದರೆ ನೆರೆಹೊರೆಯ ಶಾಲೆಗಳನ್ನು ಗುರುತಿಸೋದು ಹೇಗೆ, ನೆರೆಹೊರೆಯ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಮತ್ತು ದಾಖಲಾತಿಗಾಗಿ ಯಾವೆಲ್ಲ ದಾಖಲೆಗಳನ್ನು ನಮ್ಮ ಮಕ್ಕಳಿಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದಾಖಲಾತಿಗಳನ್ನು ಸಿದ್ಧಪಡಿಸಿ ಇಟ್ಕೊಳ್ಬೇಕು, ನಾವು ಅರ್ಜಿಯನ್ನು ಆನ್ಲೈನ್ನಲ್ಲಿ ಹೇಗೆ ಸಲ್ಲಿಸಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಅದಕ್ಕೆ ಯಾವ್ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ವಿಶೇಷವಾಗಿರ್ತಕ್ಕಂಥ ಮಕ್ಕಳ ದಾಖಲಾತಿಗಳು ಯಾವುವು, ಮತ್ತು ವಿಶೇಷವಾಗಿರ್ತಕ್ಕಂಥ ಮಕ್ಕಳ ದಾಖಲಾತಿಗಳನ್ನು ಹೇಗೆ ಪರಿಶೀಲನೆ ಮಾಡಬೇಕು, ಯಾರು ಪರಿಶೀಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಸ್ನೇಹಿತರೆ. ಮತ್ತು ಯಾವ್ಯಾವ ತರಗತಿಗಳಿಗೆ RTE ಅಡಿಯಲ್ಲಿ ದಾಖಲಾತಿ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಉದಾಹರಣೆಗೆ ನಾವು ಮೊದಲನೇದಾಗಿ ನಾವು ನೋಡೋದಾದರೆ, ಈ 2025-26ನೇ ಸಾಲ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗಾಗಿ ಉಚಿತವಾಗಿ ದಾಖಲಾತಿಯನ್ನು ಸರ್ಕಾರದ ವತಿಯಿಂದ ಆಹ್ವಾನಿಸಲಾಗುತ್ತೆ. ಅದನ್ನು ಆನ್ಲೈನ್ನಲ್ಲೇ ಎಲ್ಲರೂ ಸಹಿತ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದರೆ ಪೋಷಕರು ಅವರು ಆನ್ಲೈನ್ನಲ್ಲಿ ಸಲ್ಲಿಸ್ಬೋದು, ಇಲ್ಲ ಅಂತಂದರೆ BO ಕಚೇರಿ, DDP ಕಚೇರಿ ಮತ್ತು ಶಿಕ್ಷಣ ಸೇವಾ ಸಿಂಧು ಕೇಂದ್ರಗಳು, ಅಟಲ್ಜಿ ಕೇಂದ್ರಗಳು, ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಹಾಗಾದರೆ ನೆರೆಹೊರೆ ಯಾವ ಶಾಲೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಅವುಗಳನ್ನು ಹೇಗೆ ಸರ್ಚ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, ನಾವು ಈಗ ಆಲ್ರೆಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವತಿಯಿಂದ ಒಂದು ನೆರೆಹೊರೆಯ ಶಾಲೆಗಳು ಅಂತೇಳಿ ಗುರುತಿಸಿರ್ತಾರೆ. ಆ ನೆರೆಹೊರೆಯ ಶಾಲೆಗಳನ್ನು ಹೇಗೆ ಗುರುತಿಸಿರ್ತಾರೆ ಅಂತಂದರೆ, ಗ್ರಾಮೀಣ ಪ್ರದೇಶಗಳಲ್ಲಾದರೆ ಸಂಬಂಧಪಟ್ಟಂತೆ ಆದರೆ ಕಂದಾಯ ಗ್ರಾಮದ ಭೌಗೋಳಿಕ ಗಡಿ ಅಂತ ನಾವು ಹೇಳ್ತೀವಿ, ಕಂದಾಯ ಗ್ರಾಮ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಆ ಒಂದು ಶಾಲೆಯ ಒಳಗಡೆ ನಾವು ಆ ಒಂದು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ, ಸರ್ಕಾರದಿಂದ ಅನುದಾನವನ್ನು ಪಡಿತಾ ಇರ್ತಕ್ಕಂತಹ ಶಾಲೆಗಳು ಯಾವುದಾದ್ರೂ ಇದ್ದರೆ ಅಲ್ಲಿ RTE ಅಡಿಯಲ್ಲಿ ದಾಖಲಾತಿ ಇರೋದಿಲ್ಲ. ಹಾಗೆಯೇ ಮತ್ತು ನಗರ ಪ್ರದೇಶಗಳು, ಹಾಲಿ ಇರುವಂತಹ ನಗರಸಭೆ, ಮುನ್ಸಿಪಲ್ ಕೌನ್ಸಿಲ್, ಪಟ್ಟಣ ಪಂಚಾಯತಿಯ ಭೌಗೋಳಿಕ ಗಡಿಗಳು ಅಂತ ಹೇಳ್ತೀವಿ. ಅಂದರೆ ನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಆಯಾ ವಾರ್ಡ್ಗಳು ಅಂತ ಏನು ಡಿವೈಡ್ ಮಾಡಿರ್ತಾರೆ, ಆ ವಾರ್ಡ್ಗಳ ಒಳಗಡೆಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಇಲ್ಲ ಅಂತಂದರೆ ಮಾತ್ರ, ಅಲ್ಲಿ ಪ್ರೈವೇಟ್ ಶಾಲೆಗಳಿದ್ದರೆ ಮಾತ್ರ, ಅನುದಾನ ರಹಿತ ಶಾಲೆಗಳಿದ್ದರೆ ಮಾತ್ರ ಅಲ್ಲಿಗೆ RTEಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಉಚಿತ ದಾಖಲಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಆನ್ಲೈನ್. ಮೂರನೇ ಪಾಯಿಂಟ್ ನಾವು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಮೂರನೇ ಪಾಯಿಂಟ್ ನೋಡೋದಾದರೆ ಮಹಾನಗರ ಪಾಲಿಕೆಗಳು ಮತ್ತು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಂತ ಏನಿದೆ ಅಲ್ಲಿ ಹೇಗೆ ಗುರುತಿಸ್ತಾರೆ ಅಂತಂದರೆ, ಅಲ್ಲಿ ನೆರೆಹೊರೆಯ ಶಾಲೆಗಳನ್ನು ಗುರುತಿಸೋದು ಹೇಗಪ್ಪ ಅಂತಂದರೆ, ಅಲ್ಲಿ ಆ ವಾರ್ಡ್ಗಳು ಇರ್ತವೆ, ಆ ವಾರ್ಡ್ಗಳ ಒಳಗಡೆಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಇಲ್ಲ ಅಂದರೆ ಮಾತ್ರ ಅಲ್ಲಿ ಪ್ರೈವೇಟ್ ಶಾಲೆಗಳು ಅಂದರೆ ಅನುದಾನ ರಹಿತ ಶಾಲೆಗಳಿದ್ದರೆ ಆ ಶಾಲೆಗಳಿಗೆ RTE ನಿಯಮಗಳು ಅನ್ವಯ ಆಗ್ತವೆ. ಆ ಶಾಲೆಗಳಲ್ಲಿ RTE ಅಡಿಯಲ್ಲಿ ಮಕ್ಕಳಿಗೆ ಉಚಿತ ದಾಖಲಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ. ಹೇಗೆ ಅಂತಂದರೆ, ನಿಮ್ಮ ಸ್ಯಾಟ್ಸ್ನ ಅಂದರೆ ಆ ಶಾಲೆಯ ಸ್ಯಾಟ್ಸ್ನ ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ LKG ಮೊದಲ ಆದ್ಯತೆ ಇದ್ದರೆ LKGಗೆ ದಾಖಲಾತಿಯನ್ನು ಕೊಡ್ತಾರೆ. 1ನೇ ತರಗತಿಯಿಂದ ಆ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭವಾಗ್ತಾ ಇದ್ದರೆ 1ನೇ ತರಗತಿಗೆ ದಾಖಲಾತಿಯನ್ನು ಕೊಡ್ತಾರೆ. ಅಂದರೆ ಆ ಶಾಲೆಯಲ್ಲಿ ಸ್ಯಾಟ್ಸ್ನ ಅಡಿಯಲ್ಲಿ ಸ್ಯಾಟ್ಸ್ನಲ್ಲಿ ಎಷ್ಟು ಮಕ್ಕಳು ದಾಖಲಾಗಿರ್ತಾರೋ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 25%, ಉದಾಹರಣೆಗೆ 100 ಮಕ್ಕಳು ಆ ಶಾಲೆಯಲ್ಲಿ ದಾಖಲಾಗಿದ್ದಾರೆ ಅಂದರೆ 25 ಮಕ್ಕಳಿಗೆ RTE ಅಡಿಯಲ್ಲಿ ಉಚಿತ ದಾಖಲಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ. ಹೀಗೆ ಒಂದು ನಿಯಮಗಳ ಅಡಿಯಲ್ಲಿ ನೆರೆಹೊರೆಯ ಶಾಲೆಗಳ ಅಡಿಯಲ್ಲಿ ಆ ಶಾಲೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಸ್ನೇಹಿತರೆ. ಮತ್ತು ಜೊತೆಗೆ ಮ್ಯಾಪಿಂಗ್ ಈಗ ಆಲ್ರೆಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಂತದಲ್ಲಿ ಮತ್ತು ಉಪನಿರ್ದೇಶಕರ ಹಂತದಲ್ಲಿ ಈಗ ಆಲ್ರೆಡಿ ನೆರೆಹೊರೆಯ ಶಾಲೆಗಳನ್ನು ಗುರುತಿಸಿಬಿಟ್ಟು ಯಾವ ಶಾಲೆಗಳನ್ನು ಸಹ ಕೈ ಬಿಡದಂತೆ BBMP ಶಾಲೆಗಳಿರ್ಬೋದು, ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆಗಳನ್ನು ಮ್ಯಾಪಿಂಗ್ ಆಲ್ರೆಡಿ ಮಾಡಿರ್ತಕ್ಕಂಥದ್ದು, ಅದನ್ನು ಆನ್ಲೈನ್ನಲ್ಲಿ ಈಗ ಆಲ್ರೆಡಿ ಅಪ್ಡೇಟ್ ಕೂಡ ಮಾಡಲಾಗಿದೆ ಸ್ನೇಹಿತರೆ. ಅದರ ಜೊತೆಗೆ ಅಲ್ಪಸಂಖ್ಯಾತ ಶಾಲೆಗಳು ಏನಾದರೂ ಇದ್ದರೆ ಅಲ್ಲಿ ಸಹ ಯಾವುದೇ RTE ಅಡಿಯಲ್ಲಿ ಮಕ್ಕಳ ದಾಖಲಾತಿಗಾಗಿ ಅರ್ಜಿ ಇರೋದಿಲ್ಲ. ಮತ್ತು ಈಗಾಗಲೇ ಮುಚ್ಚಿರ್ತಕ್ಕಂಥ ಮತ್ತು ನ್ಯಾಯಾಲಯದ ತಡೆಯಾಜ್ಞೆ ಪಡೆದಿರ್ತಕ್ಕಂಥ ಶಾಲೆಗಳನ್ನು ಈ ಪಟ್ಟಿಯಿಂದ ಕೈ ಬಿಡ್ತಕ್ಕಂಥದ್ದು ಸ್ನೇಹಿತರೆ. LKG ಮತ್ತು UKG ತರಗತಿಗಳನ್ನು ಮಾತ್ರ ನಡೆಸುವಂತಹ ಶಾಲೆಗಳಲ್ಲಿ ಈ ಒಂದು ದಾಖಲಾತಿ ಇರೋದಿಲ್ಲ. ಅಂದರೆ 1ನೇ ತರಗತಿಯಿಂದ ಆ ಶಾಲೆಯಲ್ಲಿ ಏನಾದರೂ ದಾಖಲಾತಿ ಇಲ್ಲ ಅಂತಂದರೆ ಅಲ್ಲಿ ಆ ಶಾಲೆಗಳಲ್ಲಿ RTE ಅಡಿಯಲ್ಲಿ ದಾಖಲಾತಿ ಇರೋದಿಲ್ಲ. ಮತ್ತು ಅಲ್ಪಸಂಖ್ಯಾತರ ಶಾಲೆಯನ್ನು ಸಹ
1/12/2024 LKG ಮತ್ತು 1ನೇ ತರಗತಿಯ ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ದಾಖಲಾತಿ ಸಂಖ್ಯೆಯನ್ನು ಸ್ಯಾಟ್ಸ್ ತಂತ್ರಾಂಶದ ಆಧಾರದ ಮೇಲೆ 25% ಸೀಟು ಹಂಚಿಕೆಗೆ ಪರಿಗಣನೆ ಮಾಡಲಾಗುತ್ತೆ ಸ್ನೇಹಿತರೆ. 2025-26ನೇ ಸಾಲಿನಲ್ಲಿ ಸೆಕ್ಷನ್ 12(1) 12(1)C ಅನ್ವಯ ಪ್ರವೇಶ ಪ್ರಕ್ರಿಯೆಗೆ ನಿಗದಿಪಡಿಸಿದ ವೇಳಾಪಟ್ಟಿಯನ್ನು ಸಹ ಈ ಸುತ್ತೋಲೆಗೆ ಲಗತ್ತಿಸಲಾಗಿದೆ. ವೇಳಾಪಟ್ಟಿ ಪ್ರಕಾರವಾಗಿ ಸಂಬಂಧಿಸಿದ ಪ್ರಾಧಿಕಾರ ಒಂದು ಸಕಾಲಿಕ ಕ್ರಮ ತೆಗೆದುಕೊಂಡು ಆನ್ಲೈನ್ ತಂತ್ರಾಂಶದಲ್ಲಿ ಈಗ ಆಲ್ರೆಡಿ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸುವ ಮೊದಲು ನೆರೆಹೊರೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಳ್ತೀವಿ. ಈಗ ಏನು ನಾನು ಹೇಳಿದ್ನಲ್ಲ ಆ ಥರ ಈಗ ಆಯಾ ವಾರ್ಡ್ಗಳಲ್ಲಿ ಮತ್ತು ಆಯಾ ಕಂದಾಯ ಗ್ರಾಮಗಳಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಇಲ್ಲ ಅಂದರೆ ಮಾತ್ರ ಅಲ್ಲಿ ಪ್ರೈವೇಟ್ ಶಾಲೆಗಳಿದ್ದರೆ ಮಾತ್ರ ಆ ಶಾಲೆಗಳಿಗೆ ದಾಖಲಾತಿಯನ್ನು ಕೊಡ್ತಾರೆ. ಕೆಲವರು ಸ್ನೇಹಿತರು ನನಗೆ ಒಂದು ಚಾಟಿಂಗ್ ಮೆಸೇಜನ್ನು ಕೂಡ ಮಾಡಿದರು. ಏನಪ್ಪ ಅಂದರೆ, ಹಾಗಾದರೆ ನಮ್ಮ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಓದಬಾರ್ದು ಸರ್ ಅಂತ. ಅದು ಸ್ನೇಹಿತರೆ, ಒಂದು ಸರ್ಕಾರದ ಮಹತ್ವಾಕಾಂಕ್ಷೆಯ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಮಕ್ಕಳಿಗೂ ಸಹಿತ ಉಚಿತವಾದಂಥ ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಹಾಗಾದರೆ ಆ ಗ್ರಾಮದ ಕಂದಾಯ ಗ್ರಾಮ ಮತ್ತು ಆ ವಾರ್ಡ್ಗಳಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಇದ್ದಾವೆ ಅಂತಂದರೆ ಅಲ್ಲಿ ಮಕ್ಕಳನ್ನ ಸೇರಿಸ್ಬೋದು. ಅಂದರೆ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಮಕ್ಕಳನ್ನ ದಾಖಲಾತಿಯನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಅಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಅಂದರೆ ಅನುದಾನ ರಹಿತ ಶಾಲೆಗಳಿಗೆ ದಾಖಲಾತಿಯನ್ನು ಕೊಡೋದಿಲ್ಲ. ಇದನ್ನು ತಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಅನುದಾನಿತ ಶಾಲೆಗಳಲ್ಲಿ ಅನುದಾನದ ಅನುಪಾತಕ್ಕೆ ಅನುಗುಣವಾಗಿ ಅಲ್ಲೂ ಸಹಿತ ದಾಖಲಾತಿ ಇರುತ್ತೆ. ಅಲ್ಲೂ ಸಹಿತ ನೀವು ಹೋಗಿ ಒಂದು 20% ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳ ಮಾಹಿತಿಯನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಬಿಡಲಾಗುತ್ತೆ. ಅದನ್ನು ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ನೆರೆಹೊರೆಯ ಶಾಲೆಗಳಿಗೆ ಸಂಬಂಧಿಸಿದಂತೆ ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಏನಾದರೂ ಇತ್ತು ಅಂದರೆ ಅದನ್ನ ಆನ್ಲೈನ್ ಬಿಡ್ತಾರೆ. ಆವಾಗ ಅರ್ಜಿಯನ್ನು ಒಂದು ಆಕ್ಷೇಪಣೆ ಏನಾದರೂ ಇತ್ತಂದರೆ ಆಕ್ಷೇಪಣೆಯನ್ನು ಸಲ್ಲಿಸ್ಲಿಕ್ಕೆ ಬಿಡ್ತಾರೆ. ಆವಾಗ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸ್ಬೋದು ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಕ್ರಮ ಮತ್ತು ಪರಿಶೀಲನೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಶಿಕ್ಷಣ ಹಕ್ಕು ಕಾಯ್ದೆಯಡಿ ಮಕ್ಕಳ ಖಾಸಗಿ ಶಾಲೆಗಳಲ್ಲಿ ಉಚಿತ ಸೀಟ್ಗಾಗಿ ಪ್ರವೇಶ ಹೊಂದುವ ಮಗು ಮತ್ತು ತಂದೆ ತಾಯಿಯ ದಾಖಲಾತಿ ಒಂದು ಅರ್ಜಿಗೆ ಅನುಗುಣವಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ಯಾವೆಲ್ಲ ದಾಖಲಾತಿಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ನಾವು ನೋಡೋದಾದರೆ, ಆ ಮಗುವಿನ ಒಂದು ಆಧಾರ್ ಕಾರ್ಡು ಏನು ಆ ಮಗು ಅಡ್ಮಿಷನ್ಗಾಗಿ ದಾಖಲಾತಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೋ ಆ ಮಗುವಿನ ಒಂದು ಆಧಾರ್ ಕಾರ್ಡನ್ನು ಇಟ್ಕೊಳ್ಬೇಕು. ಅದರ ಜೊತೆಗೆ ತಂದೆ ಅಥವಾ ತಾಯಿದು ಯಾವರಿಬ್ಬರಲ್ಲಿ ಒಬ್ಬರದು ಆಧಾರ್ ಕಾರ್ಡ್ ಇದ್ದರೂ ಓಕೆ ಆಗುತ್ತೆ. ಜಾತಿ ಅಂದರೆ ಇದನ್ನು ಒಂದು ತಾವು ಗಮನಿಸಬೇಕಾಗತ್ತೆ. ಏನಪ್ಪ ಅಂತಂದರೆ, ಮಗುವಿನ ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಅಲ್ಲಿ ಯಾವ ವಿಳಾಸ ಇರುತ್ತೋ ಆ ವಾರ್ಡ್ನಲ್ಲಿಯೇ ಆ ಕಂದಾಯ ಗ್ರಾಮದಲ್ಲಿ ಆ ಮುನ್ಸಿಪಲ್ ಒಂದು ಏನು ಕಂದಾಯವನ್ನು ಗಡಿ ಪ್ರದೇಶವನ್ನು ಗುರುತಿಸಿದ್ರೆ ಅಲ್ಲಿ ಆ ಒಂದು ಪ್ರದೇಶಕ್ಕೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಪ್ರದೇಶದಲ್ಲಿ ಮಾತ್ರ ನೀವು ಅನುದಾನ ರಹಿತ ಶಾಲೆಗಳಿದ್ದರೆ ಅಂದರೆ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಇಲ್ಲ, ಅಲ್ಲಿ ಕೇವಲ ಪ್ರೈವೇಟ್ ಸ್ಕೂಲ್ ಮಾತ್ರ ಇದೆ ಅಂದಾಗ ಮಾತ್ರ RTಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಹೀಗಾಗಿ ಇಂತಹ ವಿಷಯವನ್ನು ನೀವು ಗಮನಿಸಬೇಕಾಗುತ್ತೆ. ಇಲ್ಲಿ ಏನೇನು ದಾಖಲೆಗಳನ್ನು ಅಂತ ನಾವು ನೋಡೋದಾದರೆ, ಇಲ್ಲಿ ಮಗು ಅಥವಾ ಮಗುವಿನ ಆಧಾರ್ ಕಾರ್ಡ್ ಬೇಕು ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಇರಬೇಕು. ಇವು ಕಡ್ಡಾಯವಾಗಿ ಬೇಕೇ ಬೇಕು. ಅದರಲ್ಲಿ ವಿಳಾಸವನ್ನು ನೀವು ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಮತ್ತು ಜಾತಿ ಆದಾಯ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಎಲ್ಲರದ್ದು ಸಹಿತ ಜಾತಿ ಆದಾಯ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಸೀಟು ಬಯಸುವಂಥ ಪಾಲಕರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗಳಲ್ಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಉಚಿತವಾಗಿ ಸರ್ಕಾರದ ಪಾವತಿ 1 ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ಅಟಲ್ಜಿ ಜನ ಸ್ನೇಹಿ ಕೇಂದ್ರ ಮತ್ತು ತಾಲೂಕು ಹೋಬಳಿ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ ಕೇಂದ್ರಗಳು ಇರ್ತಾವಲ್ಲ, ಅಲ್ಲಿ ಸಹಿತ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ತಂದೆ ತಾಯಿಯವರ ಮೊಬೈಲ್ ಸಹ ಇರಬೇಕಾಗತ್ತೆ. ಯಾಕೆಂದರೆ ಇಂಟರ್ನೆಟ್ ನೀವು ಮೊಬೈಲ್ನಲ್ಲಿ ಸಹಿತ ನಿಮ್ಮ ತಂದೆ ತಾಯಿಯ ಏನು ಪೋಷಕರಿದ್ದಾರೆ ಅವರ ಮೊಬೈಲ್ನಲ್ಲಿ ಸಹಿತ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸುಲಭವಾಗಿ ಸಲ್ಲಿಸ್ಬೋದು. ಅದನ್ನು ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಸಹಿತ ನನ್ನ ಯೂಟ್ಯೂಬ್ ಚಾನಲಲ್ಲಿ ತಾವು ಗಮನಿಸ್ಬೋದು ಸ್ನೇಹಿತರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ RD ಸಂಖ್ಯೆಯನ್ನು ಕಡ್ಡಾಯವಾಗಿ ಅಲ್ಲಿ ಆನ್ಲೈನ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅದನ್ನು ನೀವು ತಪ್ಪಾಗಿ ಏನಾದರೂ ನಮೂದಿಸಿದರೆ ನಿಮಗೆ ಅಲ್ಲಿ ಅದು ಫೆಚ್ ಆಗೋದಿಲ್ಲ. ಹಾಗಾಗಿ ಅದನ್ನು ಸ್ಪಷ್ಟವಾದಂಥ RD ಸಂಖ್ಯೆಯನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಸ್ಕ್ಯಾನ್ ಮಾಡಿದ ದಾಖಲಾತಿಯನ್ನು ಅಪ್ಲೋಡ್ ಮಾಡೋಂಗಿಲ್ಲ. ಆ ಸಂಖ್ಯೆಯನ್ನು ನಮೂದಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಒಂದು ಅಪ್ಲಿಕೇಶನ್ನಲ್ಲಿ ಓಪನ್ ಆಗುತ್ತೆ. ಅರ್ಜಿ ಸಲ್ಲಿಸುವಾಗಲೇ ತಂತ್ರಾಂಶದ ಮೂಲಕ ನೈಜಕಾಲಿಕ ಪರಿಶೀಲನೆ ನಡೆಸಿ ಸದರಿ ದಾಖಲೆಗೆ ನೈಜತೆಯನ್ನು ಖಾತ್ರಿಪಡಿಸಿಕೊಳ್ಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಂಗಿಲ್ಲ. ವಿಶೇಷ ಪ್ರವರ್ಗದಡಿ ಮೀಸಲಾತಿ ಕೋರುವಂತಹ ಪೋಷಕರು ಅಂದರೆ ವಿಶೇಷ ಪ್ರವರ್ಗಗಳಂತ ಬರ್ತವೆ, ಅವು ಯಾವುವು ಅಂತ ನಾನು ತಿಳಿಸ್ಕೊಡ್ತೀನಿ. ಆ ಒಂದು ನಿಟ್ಟಿನಲ್ಲಿ ಪ್ರವೇಶಾತಿಯನ್ನು ಬಯಸ್ತಕ್ಕಂಥವ್ರು
ಸ್ನೇಹಿತರೆ ಅವರಿಗೆ ಏನೇನು ದಾಖಲಾತಿಗಳು ಅಂದರೆ ಯಾರ್ಯಾರು ವಿಶೇಷ ಪ್ರವರ್ಗ ಅಂದರೆ CWSN ಮಕ್ಕಳು ಅಂದರೆ ವಿಶೇಷ ಚೇತನ ಮಕ್ಕಳು ಮತ್ತು HIV ಸೋಂಕಿತ ಬಾಧಿತ ಮಕ್ಕಳು, ವಲಸೆ ಮತ್ತು ಬೀದಿ ಮಗು, ಬರಗಾಲ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಗು, ಮಂಗಳಮುಖಿ ಈ ಥರ ವಿಶೇಷ ಪ್ರವರ್ಗದಡಿ ಮೀಸಲಾತಿ ಕೋರಿ ಸಲ್ಲಿಸ್ತಕ್ಕಂಥ ಅರ್ಜಿಗಳು ದಾಖಲಾತಿಗಳನ್ನು ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖುದ್ದಾಗಿ ದಾಖಲೆಗಳನ್ನು ತಾಳೆ ನೋಡಿ ಪರಿಶೀಲನೆ ಮಾಡಿ ಸರಿ ಇದ್ದಲ್ಲಿ ಮಾತ್ರ ದಾಖಲೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನೀವು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು, ಆಮೇಲೆ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕರೆದುಬಿಟ್ಟು ಆ ದಾಖಲಾತಿಗಳನ್ನು ನೈಜತೆಯ ಪರಿಶೀಲನೆಯನ್ನು ಮಾಡ್ತಾರೆ ಸ್ನೇಹಿತರೆ. ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಪ್ರವೇಶ ಉದ್ದೇಶಕ್ಕಾಗಿ ಬರಗಾಲದ ಕಾರಣ ದಿನಾಂಕ 1/4/2015 ಅಥವಾ ತದನಂತರ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂದರೆ 1/4/2015 ಈ ಕಡೆಗೆ ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ರೈತ ಕುಟುಂಬದ ಮಕ್ಕಳನ್ನು ಅನಾನುಕೂಲ ಪರಿಸ್ಥಿತಿಯಲ್ಲರೂ ಗುಂಪಿಗೆ ಸೇರಿದ ಮಕ್ಕಳು ಎಂದು ಪರಿಗಣನೆ ಮಾಡಲಾಗುತ್ತೆ. ಸೀಟು ಹಂಚಿಕೆಯಾದಂತಹ ಅನಾಥ ಮಗು, ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು, HIV ಬಾಧಿತ ಮಕ್ಕಳು, ಬೀದಿ ಮಗು, ವಲಸೆ ಮಗು, ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡು ರೈತ ಮಕ್ಕಳು, ಹೀಗೆ ಅನೇಕ ವಿಶೇಷ ಪ್ರವರ್ಗದಡಿ ಬರ್ತಾವಲ್ಲ ಇವುಗಳ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ ನೀವು ಒದಗಿಸಬೇಕಾಗುತ್ತೆ. ವಿಶೇಷ ವರ್ಗ ಅಂದರೆ ದುರ್ಬಲ ವರ್ಗವೂ ಸೇರಿದಂತೆ ಅನಾನುಕೂಲ ಪ್ರವರ್ಗದ ಮೀಸಲಾತಿಗೆ ಕೊರುವಂಥ ಪ್ರಮಾಣಪತ್ರ ವಿತರಿಸುವ ಅಂಥ ಮೀಸಲಾತಿಯನ್ನು ಪರಿಶೀಲಿಸುವ ಸಕ್ಷಮ ಪ್ರಾಧಿಕಾರಗಳನ್ನು ಈ ಕೆಳಕಂಡಂತೆ ಗುರುತಿಸಿದ್ದಾರೆ ಸ್ನೇಹಿತರೆ. ಅನಾಥ ಮಗು ಅಂತಂದರೆ ಇದನ್ನು ಒದಗಿಸಬೇಕಾದಂಥ ಪೂರಕ ದಾಖಲೆ ಅಂದರೆ ಶಿಕ್ಷಣ ಇಲಾಖೆ ಒದಗಿಸಿರುವಂಥ ನಮೂನೆಯಲ್ಲಿ ಪೋಷಕರು ದೃಢೀಕರಣವನ್ನು ಸಲ್ಲಿಸಬೇಕು. ಇದನ್ನು ಯಾರು ಕೊಡ್ತಾರಪ್ಪ ಅಂದರೆ CDPO ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಡ್ತಾರೆ. HIV ಸೋಂಕಿತ ಅಥವಾ ಬಾಧಿತ ಮಗು ಅಂತ ಹೇಳ್ತಾರೆ. ಇದನ್ನು ಹಸಿರು ಪುಸ್ತಕ ಅಂತ ಹೇಳ್ತಾರೆ. ಇದನ್ನು ಜಿಲ್ಲಾ ವೈದ್ಯಾಧಿಕಾರಿಗಳು ಏನು ಕಚೇರಿ ಆಸ್ಪತ್ರೆ ಇರುತ್ತೆ ಅಲ್ಲಿಂದ ಫಿಲಪ್ ಮಾಡಿಸ್ಕೊಂಡು ಬಂದಿರೋದು. ಮಂಗಳಮುಖಿಯರ ಮಗು ಅಂತ ಇರುತ್ತೆ, ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಜಿಲ್ಲಾ ಮಟ್ಟದ ಸರ್ಜನ್ ಅಥವಾ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇವರು ಸಲ್ಲಿಸಬೇಕಾಗತ್ತೆ. ವಿಶೇಷ ಅಗತ್ಯತೆಗಳ ಮಕ್ಕಳು ಇದೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇದನ್ನು UDID ಕಾರ್ಡ್ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಸಲ್ಲಿಸ್ಬೋದು. ಮತ್ತು ಇದನ್ನು ಡಿಸಬಿಲಿಟಿ ಆಫೀಸ್ನವರು ಕೊಡ್ತಾರೆ ಸ್ನೇಹಿತರೆ. ವಲಸೆ ಮತ್ತು ಬೀದಿ ಮಗು ಅಂತ ಹೇಳ್ತಾರೆ. ವಲಸೆ ಮತ್ತು ಬೀದಿ ಮಗುವಿನ ಪ್ರಮಾಣ ಪತ್ರವನ್ನು ಕೊಡಬೇಕು. CDPO ಅಥವಾ BO ಅಥವಾ ಕಾರ್ಮಿಕರ ನಿರೀಕ್ಷಕರು ಇವರು ಕೊಡ್ತಾರೆ, ಅದನ್ನು ನೀವು ಒದಗಿಸಬೇಕಾಗತ್ತೆ. ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳು ಅಂತ ಹೇಳ್ತಾರೆ. ಆತ್ಮಹತ್ಯೆ ಮಾಡಿಕೊಂಡ ಪರಿಹಾರ ಸಮಿತಿ ನೀಡುವಂಥ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕಾಗತ್ತೆ. ಉಪವಿಭಾಗಾಧಿಕಾರಿಗಳು ಇದನ್ನು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 3A, 3B ಮತ್ತು ದುರ್ಬಲ ವರ್ಗ ಇವರಿಗೆಲ್ಲರಿಗೆ ಸಹಿತ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕು. ಇದನ್ನು ತಹಶೀಲ್ದಾರ್ ಅವರು ಕೊಡ್ತಾರೆ. ಇದನ್ನು ನೀವೆಲ್ಲರೂ ಸಹಿತ ಮತ್ತು RD ಸಂಖ್ಯೆಯನ್ನು ನಮೂದು ಮಾಡಬೇಕು. ಇವೆಲ್ಲ ಮೂಲ ನೈಜತೆಯ ಪರಿಶೀಲನೆಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಕರೆದಂಥ ಸಂದರ್ಭದಲ್ಲಿ ಆ ಒರಿಜಿನಲನ್ನು ನೀವು ಅಲ್ಲಿಗೆ ಹಾಜರುಪಡಿಸಬೇಕಾಗತ್ತೆ. ಈ ಎಲ್ಲ ದಾಖಲೆಗಳನ್ನು ಸಹಿತ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀವು ನೋಡ್ಕೊಳ್ಬೋದು. ಯಾವ್ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು, ಯಾರಿಂದ ದಾಖಲೆಗಳನ್ನು ಪಡೆದುಕೊಳ್ಬೇಕು, ಮತ್ತು ನಾವು ನೆರೆಹೊರೆ ಶಾಲೆಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಆನ್ಲೈನಲ್ಲಿ ದಾಖಲೆಗಳನ್ನು ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಾವು ತಿಳ್ಕೊಂಡಿದ್ದೀರಿ ಸ್ನೇಹಿತರೆ. ಹೀಗಾಗಿ ಇದು ವಿಶೇಷವಾಗಿರ್ತಕ್ಕಂಥದ್ದು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅರ್ಜಿಯನ್ನು ಸಹ ಹೇಗೆ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಾನು ಮೊಬೈಲ್ನಲ್ಲೇ ಸಲ್ಲಿಸ್ಬೋದು, ಅದನ್ನು ಹೇಗೆ ಅಂತ ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಅರ್ಜಿಯನ್ನು ಯಾವಾಗ ಸಲ್ಲಿಸಲಾಗುತ್ತೆ ಅಂತಂದು ಇದ್ರ ಬಗ್ಗೆ ನಿಮಗೆ ಇಲ್ಲಿ ವೇಳಾಪಟ್ಟಿ ಸಹ ಇದೆ. ಅರ್ಜಿಯನ್ನು ಆನ್ಲೈನ್ನಲ್ಲಿ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಒಂದು ಅರ್ಜಿ 9/4/2025ರಿಂದ 9/4/2025ರಿಂದ ವಿಶೇಷವಾಗಿ ಒಂದು ಪ್ರಯೋಗಾರ್ಥವಾಗಿ ಪ್ರಾರಂಭವನ್ನು ಮಾಡಲಾಗುತ್ತೆ. 15/4/2025ರಿಂದ 12/5/2025ರವರೆಗೆ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇರುತ್ತೆ. ನಿಮಗೆ ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡು ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ.